ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ ಜೆ ಇನ್ಫಾರ್ಮೇಟಿವ್. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿವತ್ತು ಬಂದು ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಸಿಗುವಂತಹ ಒಂದು ಟಾಪ್ 4 ಕಾರ್ಗಳನ್ನು ಸಜೆಸ್ಟ್ ಮಾಡ್ತೀನಿ. ನೀವೇನಾದರೂ ಕಾರ್ ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದ್ದರೆ ದಯವಿಟ್ಟು ಇದೇ ಕಾರ್ನ ಪರ್ಚೇಸ್ ಮಾಡಿ. ಸೊ ನಾನು ಸಜೆಸ್ಟ್ ಮಾಡುವಂಥ ಫಸ್ಟ್ ಕಾರ್ ನಿಮಗೆ ಮಾರುತಿ. ಸೊ ಮಾರುತಿ ಸ್ಟ್ಯಾಂಡರ್ಡ್ಸ್ ನಿಮಗೆ ಲೋಕಲ್ ಟ್ರಸ್ಟೆಡ್, ಅಂದರೆ ಲೋಕಲ್ನಲ್ಲಿ ಎಲ್ಲಾದರೂ ಓಡಾಡೋಕ್ಕೆ ನಿಮಗೆ ಒಂದು ಸುಟೇಬಲ್ ಕಾರ್ ಬೇಕು ಅಂತ ಹೇಳಿದ್ರೆ ನಾನು ಪ್ರಿಫರಬಲಿ ಹೇಳೋದಂತಂದರೆ ಆಲ್ಟೋ K10. ಸೊ ಇದು ನಿಮಗೆ ಕಂಪನಿ ಬಂದುಬಿಟ್ಟು 24 ಮೈಲೇಜ್ ಕ್ಲೈಮ್ ಮಾಡುತ್ತೆ. ಪಾಸಿಬಲಿ ಸಿಗುತ್ತೆ ಅನ್ಕೋತೀನಿ. ಮತ್ತು ನಿಮಗೆ ಇದ್ರ ಪೆಟ್ರೋಲ್ ಜೊತೆಗೆ ನಿಮಗೆ CNG ಆಪ್ಷನ್ ಕೂಡ ಅವೈಲೇಬಲ್ ಇದೆ. ನೀವು ಬೇಕಿದ್ರೆ ಅದನ್ನು ಚೂಸ್ ಮಾಡ್ಬೋದು. ಸೊ ನಾನು ಹೇಳುವಂಥ ಪ್ರೈಸ್ ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸ್ ಬೇಸಿಕ್ಗೆ ನಿಮಗೆ ಅರೌಂಡ್ 3.7 ಲ್ಯಾಕ್ ಆಗುತ್ತೆ. ಸೊ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೀವು ಲೋಕಲ್ ನಿಮ್ಮ ಡಿಸ್ಟಿಕ್ನಲ್ಲೇ ನಿಮ್ಮ ಸರೌಂಡಿಂಗ್ನಲ್ಲೇ ಓಡಾಡಬೇಕು ಅಂದರೆ ಸೊ ನಿಮಗೆ ಆಲ್ಟೋ K10 ಬೆಸ್ಟ್ ಆಗುತ್ತೆ. ಮತ್ತು ಇದರಲ್ಲಿ ಬೇಸಿಕ್ ಇಂದನೇ ನಿಮಗೆ ABS ಎಲ್ಲ ಏರ್ ಬ್ಯಾಗ್ ಮತ್ತು ABS ಬರುತ್ತೆ. ಸೊ ಬೆಟರ್ ಆಪ್ಷನ್. ಸೊ ನೀವು ಮಾರುತಿಯೆಲ್ಲ ಟ್ರಸ್ಟ್ ಮಾಡೋದಿಲ್ಲ, ಮಾರುತಿ ನಿಮಗೆ ಬೇಡ ಅಂತ ಹೇಳಿದ್ರೆ ನಾನು ನಿಮಗೆ ನೆಕ್ಸ್ಟ್ ಚೂಸ್ ಮಾಡುವಂಥದ್ದು ಅದು ಸ್ವಲ್ಪ ಬಡ್ಜೆಟ್ ಕಾಸ್ಟ್ಲಿ ಆಗುತ್ತೆ. ಸೊ ನಿಮಗೆ ಒಂದು ಬಡ್ಜೆಟ್ ನಿಮಗೆ ಸ್ವಲ್ಪ ಜಾಸ್ತಿ ಇದ್ದರೆ ನೀವು ಚೂಸ್ ಮಾಡ್ಬೋದಾಗಿತ್ತು ಟಾಟಾ ಟಿಯಾಗೋ. ಸೊ ಇದು ಕೂಡ ಅಷ್ಟೇ ಆಯಿತಾ, ನಿಮಗೆ 4.57 ಲ್ಯಾಕ್ ಎಕ್ಸ್ ಶೋರೂಮಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್. ಸೊ ಇದು ನಿಮಗೆ ಲುಕ್ಸ್ ವೈಸ್ ತುಂಬ ಡಿಫ್ರೆಂಟ್ ಕಾಣುತ್ತೆ. ಲುಕ್ಸ್ ತುಂಬ ಪ್ರೀಮಿಯಂ ಲುಕ್ ಕೊಡುತ್ತೆ ಇದು ಟಿಯಾಗೋ. ಸೊ ಇದರಲ್ಲೂ ಕೂಡ ಪೆಟ್ರೋಲ್ ಇಂಜಿನ್ CNG ಆಪ್ಷನ್ ಬರುತ್ತೆ. ಸೊ ಇದು ಕಂಪನಿ ಮೈಲೇಜ್ ಕೂಡ 24 ಕ್ಲೈಮ್ ಮಾಡುತ್ತೆ. ಮತ್ತು ಇದರಲ್ಲೂ ಸೇಮ್ ABS ಏರ್ ಬ್ಯಾಗ್ 6 ಏರ್ ಬ್ಯಾಗ್ಸ್ ಬರುತ್ತೆ. ಮತ್ತು ಇದು ಸರ್ವಿಸ್ ಕಾಸ್ಟ್ ಜಸ್ಟ್ 5,000 ಹೇಳ್ತಾ ಇದ್ದಾರೆ. ಸೊ ಅದು 5,000 ಇರ್ಬೋದು ಅನ್ಕೋತೀನಿ. ಸೊ ಅದೆರಡು. ಮತ್ತು ನಿಮಗೆ ಮಾರುತಿನಲ್ಲೇ ಹೋಗ್ತೀರಾ ಅಂದರೆ ಸ್ವಲ್ಪ ಬಡ್ಜೆಟ್ನಲ್ಲೇ ನಿಮಗೆ ಸೊ ಒಂದು ಆಪ್ಷನ್ ಇದೆ, ಅದು ಬೆಸ್ಟ್ ಮೈಲೇಜ್ ಸಿಗ್ಮೆಂಟ್. ಅದು ಬಂದುಬಿಟ್ಟು ಮಾರುತಿ ಸೆಲೆರಿಯೋ. ಸೊ ಸೀಟಿಂಗ್ ಕೆಪಾಸಿಟಿ 5 ಸೀಟಿಂಗ್ ಕೆಪಾಸಿಟಿ ಇದೆ. ಮತ್ತು ಸೊ ಇದರ ಪ್ರೈಸ್ ಕೂಡ ಸೇಮ್ 4.7 ಲ್ಯಾಕ್ ಎಕ್ಸ್ ಶೋರೂಮಿಂದ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಬೇಸಿಕ್ಗೆ ಬಂದರೆ ಇದರಲ್ಲಿ ABS ಬರುತ್ತೆ, ಏರ್ ಬ್ಯಾಗ್ ಇದೆ, ಸೊ ವೀಲ್ ಕವರ್ ಇದೆ, ಮತ್ತು 3 ಸಿಲಿಂಡರ್ ಇಂಜಿನ್ ಇದೆ, ಅಡ್ಜಸ್ಟೇಬಲ್ ಹೆಡ್ಲ್ಯಾಂಪ್ಸ್ ಇದೆ, 6 ಏರ್ ಬ್ಯಾಗ್ಸ್ ಇದೆ, ಮತ್ತು EBD ಇದು ಕೂಡ ಆಪ್ಷನ್ ಕೂಡ ಇದೆ. ಸೊ ನೀವೇನಾದರೂ ಸೆಲೆರಿಯೋನ ನೋಡ್ತೀರಾ ಅಂದರೆ ಸೆಲೆರಿಯೋ ಒಂದು ಮೈಲೇಜ್ ಪರ್ಫಾರ್ಮೆನ್ಸ್ ಒಂದು ಆಲ್ರೌಂಡಿಂಗ್ ಕಾರ್ ಅಂತಲೇ ಹೇಳ್ಬೋದು ಇದು. ಸೊ ರಿಕ್ವೈರ್ಮೆಂಟ್ ಬೇಸಿಕ್ಕಿಂದನೇ ಏನೆಲ್ಲ ಬೇಕು ಎಲ್ಲವೂ ಇದೆ. ಸೊ ಸೆಲೆರಿಯೋ ಕೂಡ ಬೆಸ್ಟ್ ಆಪ್ಷನ್. ನಿಮಗೆ ಬಡ್ಜೆಟ್ ಆಲ್ಟೋ 3.7 ಲ್ಯಾಕ್, ಸ್ವಲ್ಪ 1 ಲ್ಯಾಕ್ ಜಾಸ್ತಿ ಆಗುತ್ತೆ. ಸೊ ನೀವು ಸೆಲೆರಿಯೋ ಕೂಡ ಚೂಸ್ ಮಾಡ್ಬೋದು. ಬಟ್ ನೀವು ಲುಕ್ಸ್ ವೈಸ್ ನೋಡ್ತೀರಾ ಅಂದರೆ ಒಂದು ಕಾರ್ ಇದೆ, ಅದು ನಿಮಗೆ ಕಂಪ್ಲೀಟ್ಲಿ ಲುಕ್. ಸೊ ಹೊಸ ಕಾರ್ ಸಿಟ್ರಾನ್ C3. ಸೊ ಇದು ಸ್ವಲ್ಪ 20 ಕಂಪನಿ ಮೈಲೇಜ್ ಕ್ಲೈಮ್ ಮಾಡುತ್ತೆ. ಸೊ 20 ಮೈಲೇಜ್, ಸೊ ಅಫೋರ್ಡೆಬಲ್ ಆಗ್ಬೋದು. ಸೊ ಮತ್ತು ನಿಮಗೆ USB ಚಾರ್ಜರ್ ಇದು ಸಿಗುತ್ತೆ ಇದರಲ್ಲಿ. ಮತ್ತು ಪ್ಯಾಸೆಂಜರ್ ಏರ್ ಬ್ಯಾಗ್ ಇದೆ, ಡ್ರೈವರ್ ಏರ್ ಬ್ಯಾಗ್. ಸೊ 2 ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಅದೊಂದು ಸ್ವಲ್ಪ ಮೈನಸ್ ಅನಿಸಿದ್ರು ಕೂಡ ಸೊ ಭಾರತ್ ಸೇಫ್ಟಿ ರೇಟಿಂಗ್ನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಸೊ ಅದರಿಂದ ಟ್ರಸ್ಟೆಡ್ ಮಾಡ್ಬೋದು ಅಂತ ಏನೂ ಆಗೋದಿಲ್ಲ ಅಂತ. ಭಾರತ್ ಸೇಫ್ಟಿ ರೇಟಿಂಗ್ಸ್ನಲ್ಲಿ 5 ಸ್ಟಾರ್ ರೇಟಿಂಗ್ಸ್ ಇದೆ. ಮತ್ತು ಚೈಲ್ಡ್ ಸೇಫ್ಟಿ ರೇಟಿಂಗ್ ಕೂಡ 4 ಸ್ಟಾರ್ ಇದೆ. ಸೊ ನನಗೆ ಬೆಸ್ಟ್ ಅನಿಸ್ತು ಸಿಟ್ರಾನ್ ಆನ್ ದ ವೇ ಆಫ್ ಲುಕ್ಸ್ ಅಷ್ಟೇ. ಮತ್ತು ನೀವು ಹೋಗ್ತೀರಾ ಅಂದರೆ ನನ್ನ ಪ್ರಕಾರ ಬೆಸ್ಟ್ ಈ 4ರಲ್ಲಿ ಯಾವ್ದು ಬೆಸ್ಟ್ ಅಂದರೆ ನಾನು ಸೆಲೆರಿಯೋ ಮತ್ತು ಟಿಯಾಗೋ ಬೆಟರ್ ಅನಿಸ್ತು ನನಗೆ.